ನಮಸ್ತೆ. ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಿಗೆ ವಿಧಾನ ಪರಿಷತ್ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಅಭ್ಯರ್ಥಿ ಪುಟ್ಟಣ್ಣನವರ್ ಭೇಟಿ. ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿರುವಂತಹ ಎಂಎಲ್ಸಿ ಚುನಾವಣೆಗೆ ಮತಯಾಚನೆ ಬಿರುಸಿನಿಂದ ನಡೆಸ್ತಾ ಇರುವಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. ಕಳೆದ ವರ್ಷದಲ್ಲಿ ನಡೆದಂತಹ ವಿಧಾನ ಪರಿಷತ್ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ 1650 ಮತಗಳು ಇನ್ವ್ಯಾಲಿಡ್ ಆಗಿದೆ. ಪುಟ್ಟಣ್ಣ ವಿಧಾನ ಪರಿಷತ್ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಅಭ್ಯರ್ಥಿ ಪುಟ್ಟಣ್ಣನವರ್ ಭೇಟಿ. ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿರುವಂತಹ ಎಂಎಲ್ಸಿ ಚುನಾವಣೆಗೆ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ಜ್ಞಾನ ಗಂಗೋತ್ರಿ ಪಬ್ಲಿಕ್ ಸ್ಕೂಲ್ ಮತ್ತು ಶಾಂತಿ ನಿಕೇತನ್ ಪಬ್ಲಿಕ್ ಸ್ಕೂಲ್ ಹಾಗೂ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆಗಳಿಗೆ ಭೇಟಿಯನ್ನ ನೀಡಿ ಮತಯಾಚನೆಯನ್ನ ಯಾಚಿಸಿದ್ರು. ವಿಧಾನ ಪರಿಷತ್ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಅಭ್ಯರ್ಥಿ ಪುಟ್ಟಣ್ಣನವರ್ ಶಾಲೆಗಳಿಗೆ ಭೇಟಿ ನೀಡಿ ಮತಯಾಚನೆ ಸಂದರ್ಭದಲ್ಲಿ ಮಾತನಾಡಿ, ಅಕ್ಟೋಬರ್ ತಿಂಗಳಲ್ಲಿ ವಿಧಾನ ಪರಿಷತ್ ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದ್ದು, ನಮ್ಮ ವ್ಯಕ್ತಿತ್ವವನ್ನು ಗಮನಿಸಿ ನನ್ನನ್ನ ಪಕ್ಷಾತೀತವಾಗಿ 5 ಬಾರಿ ಆಯ್ಕೆ ಮಾಡಿದ್ದೀರಿ. ನಾನು ಸಹ 100ಕ್ಕೆ 100ರಷ್ಟು ಭಾಗ ಪ್ರಾಮಾಣಿಕವಾಗಿ ಶಿಕ್ಷಕರ ಸಮಸ್ಯೆಗಳಿಗೆ ಹಾಗೂ ಶಾಲೆಗಳ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದ ಶಾಲೆಗಳಿಗೆ ಶಕ್ತಿ ಮೀರಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ತಿಳಿಸಿದ್ರು. ಹಾಗೆ ಯಾವುದೇ ತಾರತಮ್ಯ ಇಲ್ಲದೆ ಶಾಲೆಗಳಿಗೆ ಬೇಕಾಗಿರುವಂತಹ ಸಮಸ್ಯೆಗಳು, ಶಿಕ್ಷಕರ ಸಮಸ್ಯೆಗಳಿಗೆ 105 ಕೋಟಿ ಹಣವನ್ನ ಬಿಡುಗಡೆ ಮಾಡಿಸಿದ್ದೀನಿ. ಕೋವಿಡ್ ಸಮಯದಲ್ಲಿ ಶಿಕ್ಷಕರು ಆಹಾರ ಕಿಟ್ಗಳನ್ನ ಕೇಳಿದ್ರು. ಆ ತರ ಪರಿಸ್ಥಿತಿಯನ್ನ ಎಲ್ಲರಿಗೂ ಕೂಡ ತಲುಪಿಸಿದ್ದೇನೆ ಅಂತ ಹೇಳಿ ತಿಳಿಸಿದ್ರು. ಹಾಗೆ ಆಹಾರ ಕಿಟ್ಗಳನ್ನ ನೀಡುವಾಗ ಫೋಟೋ ಮತ್ತು ವಿಡಿಯೋವನ್ನ ಮಾಡಿಲ್ಲ, ಯಾಕಂದ್ರೆ ಶಿಕ್ಷಕರ ಗೌರವವನ್ನ ಕಳೆಯಬಾರದು ಅಂತ ಹೇಳಿ ಯಾವುದೇ ಫೋಟೋಗಳು ವಿಡಿಯೋಗಳನ್ನ ನಾನು ತೆಗೆದಿಲ್ಲ. ನನ್ನಿಂದ ಆಗುವಂತಹ ಎಲ್ಲಾ ಕೆಲಸಗಳನ್ನ ನನ್ನ ಮನಸ್ಸೋ ಇಚ್ಛೆಯಿಂದ ನಡೆದುಕೊಂಡಿದ್ದೇನೆ ಅಂತ ಹೇಳಿ ತಿಳಿಸಿದ್ರು. ಈಗ ಮತ್ತೊಮ್ಮೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿದೆ. ಆದ್ದರಿಂದ ಶಿಕ್ಷಕರು ದಯವಿಟ್ಟು ತಮ್ಮ ಪ್ರಥಮ ಆದ್ಯತೆ ಮತವನ್ನ ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡ್ರು. ಚುನಾವಣೆಯಲ್ಲಿ ಮತದಾನ ಮಾಡುವಂತಹ ಬ್ಯಾಲೆಟ್ ಮತಪತ್ರದಲ್ಲಿ ನನ್ನ ಹೆಸರಿನ ಮುಂದೆ ಆಂಗ್ಲ ಅಕ್ಷರ 1 ಅಂತ ಹೇಳಿ ಗೆರೆ ಹಾಕಬೇಕು ಅಷ್ಟೇ. ಇನ್ನು ಯಾವುದೇ ರೀತಿಯಲ್ಲಿ ರೈಟ್ ಮಾರ್ಕ್, ಇಂಟು ಮಾರ್ಕ್, ಕನ್ನಡದಲ್ಲಿ 1 ಎಂದು ಬರೆಯಬಾರದು. ಇವೆಲ್ಲ ಬರೆದ್ರೆ ಇನ್ವ್ಯಾಲಿಡ್ ಆಗುತ್ತೆ. ಶಿಕ್ಷಕರು ನನ್ನ ಹೆಸರು ಮುಂದೆ 1 ಎಂದು ಗೆರೆ ಮಾತ್ರ ಗೀಚಬೇಕು. ಇನ್ನು ಯಾವುದೇ ರೀತಿ ಬರೆಯಬೇಡಿ. ಕಳೆದ ಬಾರಿ ಚುನಾವಣೆಯಲ್ಲಿ 1650 ಮತಗಳು ಇನ್ವ್ಯಾಲಿಡ್ ಆಗಿದೆ. ಈ ಬಾರಿ ಈ ತರ ಆಗೋದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಹೇಳಿ ಶಿಕ್ಷಕರ ಗಮನಕ್ಕೆ ಸವಿನಯವಾಗಿ ವಿವರಣೆಯನ್ನ ನೀಡಿ ನನಗೆ ಮತ್ತೊಮ್ಮೆ ಸಹಾಯ ಮಾಡಿ ಆಶೀರ್ವಾದ ಮಾಡಿ. ನಾನು ನಿಮ್ಮಗಳ ಜೊತೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೇನೆ. ನಿಮ್ಮಗಳ ಅಮೂಲ್ಯವಾದ ಮತವನ್ನ ನೀಡಿ ಜಯಶೀಲರನ್ನಾಗಿ ಮಾಡಬೇಕು, ಮತ್ತೊಮ್ಮೆ ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ಕೇಳಿಕೊಂಡ್ರು. ಈ ಸಮಯದಲ್ಲಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಾದಂತಹ ಜಯಪ್ರಕಾಶ್, ಶ್ರೀನಿವಾಸ್, ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘದ ರೂಪಾದೇವಿ, ಆದರ್ಶ ಕೋಟ್ರೇಶ್, ಮಹಾದೇವ್ ಗಾಂವ್ಕರ್, ಶಿಕ್ಷಕರ ಸಂಘದ ಗಂಗಾಧರ್, ನಾರಾಯಣ್, ಶಾಲೆಯ ಮುಖ್ಯೋಪಾಧ್ಯಾಯ ಅಜ್ಜಯ್ಯ, ಪರಮೇಶ್, ವೆಂಕಟಾಚಲಯ್ಯ, ಕೋಯಿರಾ ಹಾಗೂ ಉರ್ದು ಶಾಲೆಗಳ ಸಿಆರ್ಪಿ ಕೃಷ್ಣರಾಮ್, ವೆಂಕಟಗಿರಿ ಕೋಟೆ ಸಿಆರ್ಪಿ ಜಯಂತಿ, ಜಾಲಿಗೆ ಸಿಆರ್ಪಿ ಶ್ರೀಧರ್, ದೊಡ್ಡ ಸನ್ನೆ ಸಿಆರ್ಪಿ ಜಗದೀಶ್, ಬಿಆರ್ಪಿ ಶೈಲಜಾ, ವಿಜಯಪುರ ಬಿಆರ್ಪಿ ದಿನೇಶ್ ಕುಮಾರ್, ಶಾಲೆಗಳ ಶಿಕ್ಷಕರು, ಶಿಕ್ಷಕಿಯರು ಇನ್ನಿತರರು ಉಪಸ್ಥಿತರಿದ್ದರು. ಮನಸ್ಸು ತುಂಬಾ ಮೃದು, ಆದ್ರೆ ಇಟ್ಟಂತ ಕೆಲಸನ ಬಿಡದೇನೆ ಸಾಧಿಸುವಂತ ಚಲದಂಗ ಮಲ್ಲರಾಗಿ ಇಲ್ಲಿ ತನಕ ಕೆಲಸ ಮಾಡಿದ್ದಾರೆ. ಎಲ್ಲಾ ಶಿಕ್ಷಕರಾದಿಯಾಗೆಲ್ಲ ಹೋಗಿ ಆತ್ಮೀಯತೆಯಿಂದ ಆತ್ಮೀಯ ಮಾತಾಡಿಸಿದಂತ ಕೀರ್ತಿ ನಮ್ಮ ಸಾರಿಗೆ ಸಲ್ಲುತ್ತೆ. ಇವ್ರ ಜೊತೆ ನಾವು ಹಿಂದೆನೂ ಇದ್ವಿ, ಜೊತೆಗೂ ಇಂದೂ ಇರ್ತೇವೆ, ಮುಂದೆನೂ ಇರ್ತೇವೆ ಸರ್. ನಮ್ಮ ಇಲಾಖೆಗೆ ನೀವು ದೊಡ್ಡ ಆಸ್ತಿ. ನಿಮ್ಮ ಮೂಲಕ ನಮ್ಮ ಪ್ರಮುಖ ಕೆಲಸಗಳನ್ನ ಮಾಡಿಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡಿಸ್ಕೊಳ್ತಾ ಇರ್ತೇವೆ. ಹಾಗಾಗಿ ನಿಮ್ಮೊಂದಿಗೆ ನಾವೆಲ್ಲರೂ ಇರ್ತೀವಿ ಅಂತೇಳಿ ಆಶಿಸ್ತಾ, ನಿಮ್ಗೆ ದೇವರು ಆಯುರ ಆರೋಗ್ಯ ಮತ್ತೆ ಯಶಸ್ಸು ಮತ್ತು ವಿಜಯಗಳನ್ನ ಕರುಣಿಸ್ಲಿ ಅಂತೇಳಿ ಆಶಿಸ್ತಾ, ನನ್ನೆಲ್ಲಾ ಪ್ರೀತಿಯ ಸಹೋದ್ಯೋಗಿ ಮಿತ್ರರ ಪರವಾಗಿ ಹಾಗೂ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೇಳೋದಿದ್ಯಾ? ನನ್ನ ಬಗ್ಗೆ ನಿಮ್ಗೆಲ್ಲ ಒಂದಷ್ಟು ಜನ ಗೊತ್ತಿರ್ಬೋದು ಅಂತ ಅನ್ಕೊಂಡಿದ್ದೀನಿ.
ಯಾಕೆಂದ್ರೆ 5 ಬಾರಿ ನೀವೆಲ್ಲರೂ ಕೂಡ ನನ್ನ ಆಯ್ಕೆ ಮಾಡಿದ್ದೀರಿ. ಪಕ್ಷಾತೀತವಾಗಿ ವ್ಯಕ್ತಿತ್ವವನ್ನು ಗುರುತಿಸಿ ನನ್ನನ್ನೆಲ್ಲ ಕೂಡ ಆಯ್ಕೆ ಮಾಡಿದ್ದೀರಿ. ನಾನು ಕೂಡ 100ಕ್ಕೆ 100 ಭಾಗ ಪ್ರಾಮಾಣಿಕತೆ ಮತ್ತು ದಕ್ಷತೆ ಇಟ್ಕೊಂಡು ಕೆಲಸ ಮಾಡಿದ್ದೀನಿ. ಏಡೆಡ್ ಅನ್ಏಡೆಡ್ ಗೌರ್ಮೆಂಟ್ ಅಂತ ಯಾವುದೇ ತಾರತಮ್ಯ ಇಲ್ಲದೆ ಶಾಲೆಗಳಿಗಿರ್ತಕ್ಕಂಥ ಸಮಸ್ಯೆಗಳು, ಶಿಕ್ಷಕರಿಗಿರ್ತಕ್ಕಂಥ ಸಮಸ್ಯೆಗಳ ಬಗೆಹರಿಸತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದ್ದೀನಿ. ಕೋವಿಡ್ ಟೈಮಲ್ಲೂ ಕೂಡ ಸುಮಾರು 105 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತೇವೆ. 105 ಕೋಟಿ ಹಣನ ಬಿಡುಗಡೆ ಮಾಡ್ತೇವೆ ಪ್ರೈವೇಟ್ ಟೀಚರ್ಸ್. ಅದಾದ್ಮೇಲೆ ಈ ಫುಡ್ ಕಿಟ್ ಕೇಳೋದು ಕೆಲವು ಟೀಚರ್ಸ್, ಅಂದ್ರೆ ಆ ತರದ ಪರಿಸ್ಥಿತಿನ ಎಲ್ಲರೂ ಕೂಡ ತಲುಪಿಟ್ಟಿದ್ವಿ ನಾವು. ಅವತ್ತಿನ ದಿನ ಕೂಡ ನಾನು ಯಾರ್ಯಾರು ನೀಡಿತ್ತು ಅವರೆಲ್ಲರೂ ಕೂಡ ಫುಡ್ ಕಿಟ್ ಸಮೇತ ಕೊಡುವಂತ ವ್ಯವಸ್ಥೆನ ಮಾಡಿದೆ. ಅವತ್ತೂ ಕೂಡ ನಾನು ಒಬ್ಬ ಟೀಚರ್ ಗೌರವ ಕೂಡ ಹಾಳಾಗಬಾರ್ದು ಅಂತೇಳಿ ಒಂದು ಫೋಟೋನು ಕೂಡ ಹೊಡಿಬೇಡಿ ಅಂತ ಹೇಳಿದೆ. ಒಂದು ವಿಡಿಯೋ ಮಾಡೋದು, ಫೋಟೋ ಹೊಡೆಯೋದು. ಯಾಕೆಂದ್ರೆ ಅದಕ್ಕಿಂತ ಅವಮಾನಕರವಾದ ವಿಷಯ ಇನ್ನೊಂದು ಇರುವುದಿಲ್ಲ ಟೀಚರ್ಗಳಿಗೆ. ಅದಕ್ಕೆ ನಾವು ನಮ್ಮಿಂದ ಆಗುವಂತ ಎಲ್ಲಾ ಕೆಲಸಗಳನ್ನು ಕೂಡ ಇವತ್ತು ನಿಮ್ಮಗಳ ಪರವಾಗಿ ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿರ್ಬೋದು, ಟೀಚರ್ಸ್ ಇರ್ಬೋದು, ಸಂಸ್ಥೆ ಇರ್ಬೋದು, ಒಂದು ಕೆಲಸವನ್ನ ಒಂದು ಫ್ಯಾಮಿಲಿ ನಡೀತಿದ್ರೆ ಬರುವಂತ ಸಮಸ್ಯೆಗಳನ್ನ ಬಂದಂತವನ್ನ ಬಗೆಹರಿಸದ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಮತ್ತೊಮ್ಮೆ ಈಗ ಚುನಾವಣೆ ಬಂದಿದೆ, ಮತ್ತೊಮ್ಮೆ ಅಕ್ಟೋಬರ್ ಚುನಾವಣೆ ಇದೆ. ದಯವಿಟ್ಟು ನೀವೆಲ್ಲರೂ ಕೂಡ ತಮ್ಮ ಪ್ರಥಮ ಆದ್ಯತೆ ಮತವನ್ನ ಕೊಡಬೇಕು ಅಂತ ತಾವೆಲ್ಲರೂ ಕೂಡ ಮನವಿ ಮಾಡ್ತೀವಿ. ತಾವೆಲ್ಲರೂ ಕೂಡ ತಮಗೆ ಗೊತ್ತು, ಒಂದು ಅಂತ ಬರೀಬೇಕು, ಒಂದು ಗೆರೆ ಎಳಿಬೇಕಷ್ಟೇ. ನಮ್ಮ ಟೀಚರ್ಸ್ ಪ್ರಾಬ್ಲಮ್ ಏನು ಅಂತಂದ್ರೆ ವ್ಯಾಲ್ಯೂಯೇಷನ್ ಮಾಡಿ ನೋಡತಕ್ಕ ರೈಟ್ ಹಾಕ್ಬಿಡ್ತಾರೆ, ಹಾಗೆ ಇಟ್ ಹೊಡೆದ್ಬಿಡ್ತಾರೆ. ಅಲ್ಲಿ ನನ್ನ ಹೆಸರು ನೋಡ್ತಕ್ಕ ರೈಟ್ ಹಾಕ್ಬಿಡ್ತಾರೆ. ಆ ರೈಟ್ ಹಾಕಿದ್ದು ಇನ್ವ್ಯಾಲಿಡ್ ಆಗ್ಬಿಡುತ್ತೆ. ನನ್ನ ಹೆಸರು ನೋಡಿದ ತಕ್ಷಣ ರೈಟ್ ಹಾಕ್ತಾರೆ, ರೈಟ್ ಹಾಕಿದ್ರೆ ಮತ್ತೆ ಒಂದು ಅಂತ ಬರೀತೀವಿ, ಅದು ಇನ್ವ್ಯಾಲಿಡ್ ಆಗ್ಬಿಡುತ್ತೆ. ಅಥವಾ ಒಂದು ಬರೀತೀರಿ, ಅವ್ರು ಗೊತ್ತಿತ್ತಾಗಲ್ಲ ಅವ್ರಿಗೆ ಎಣಸುನ್ಗಿಂತ ಅಂತೇಳಿ ಮತ್ತೆ ಒಳ್ಳೇದು ಬರೀತೀರಿ, ಅವೆಲ್ಲ ಇನ್ವ್ಯಾಲಿಡ್ ಆಗ್ಬಿಡುತ್ತೆ. ಹೋದ್ಸಲ 1650 ಇನ್ವ್ಯಾಲಿಡ್ ಆಗಿತ್ತು. ನನ್ನ ಹೆಸರು ಮುಂದೆ ಒಂದು ಅಂತ ಹಾಕಿ ಹೆಸರು ಬರ್ತಿದ್ದವು, ರೈಟ್ ಹಾಕಿದ್ರೆ ಎಲ್ಲವೂ ಕೂಡ ಇನ್ವ್ಯಾಲಿಡ್ ಆಗಿತ್ತು. ಅದಕ್ಕೆ ದಯವಿಟ್ಟು ಎಲ್ಲೂ ಕೂಡ ಜಸ್ಟ್ ಒಂದು ಮಾರ್ಕ್ ಹಾಕೋದಷ್ಟೇ, 1 ಅಂತ, ಆಯ್ತಾ? 1 ಅಂತ ಒಂದು ಗೆರೆ ಎಳೆಯೋದು. ದಯವಿಟ್ಟು ಎಲ್ಲರೂ ಕೂಡ ಮತ್ತೊಮ್ಮೆ ಎಲ್ಲರೂ ಕೂಡ ಸಹಾಯ ಮಾಡಿ, ಸಹಕಾರ ಕೊಡಿ, ಆಶೀರ್ವಾದ ಮಾಡಿ. ನಿಮ್ಮ ಜೊತೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತೀರಿ, ಬದ್ಧತೆ ಕೆಲಸ ಮಾಡ್ತೀರಿ. ದಯವಿಟ್ಟು ಎಲ್ಲರೂ ಕೂಡ ಆಶೀರ್ವಾದ ಮಾಡ್ಬೇಕು ತಮ್ಮೆಲ್ಲ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲ ಶಿಕ್ಷಣ ಬಂಧುಗಳನ್ನು ಹೆಚ್ಚಿನಾಗೇನು ನಿಮಗೆ ಭಾಷಣ ಮಾಡೋದಿಲ್ಲ. ಕಳೆದ 5 ಬಾರಿ ನನ್ನನ್ನು ಆಯ್ಕೆ ಮಾಡಿದ್ದೀವಿ. 100ಕ್ಕೆ 100 ಭಾಗ ಪ್ರಾಮಾಣಿಕತೆ ವಹಿಸ್ಕೊಂಡಿದ್ದೀವಿ. 100ಕ್ಕೆ 100 ಭಾಗ. ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಕೃಷ್ಣ ಅಂತಂದರೆ ಒಂದು ಬ್ರ್ಯಾಂಡ್ ಮಾಡಿದ್ದೀವಿ. ಟೀಚರ್ ಹೆಂಗಿರ್ತಾರೋ ಅದೇ ರೀತಿ ನಾನು ಕೂಡ ನನ್ನ ಬದುಕು, ನನ್ನ ಈ ಕೆಲಸನ ಆರಿಸ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಕೂಡ ನಾನು ವಿದ್ಯಾರ್ಥಿಗಳನ್ನು ಬಿಟ್ಕೊಟ್ಟವಲ್ಲ, ಟೀಚರ್ನು ಬಿಟ್ಕೊಟ್ಟವಲ್ಲ, ಸಂಸ್ಥೆನೂ ಬಿಟ್ಕೊಟ್ಟವಲ್ಲ. ಯಾಕೆ ಎಲ್ಲ ಒಂದು ಫ್ಯಾಮಿಲಿ ಇದೆ. ಸಂಸ್ಥೆ ಇದ್ರೆ ನಾವು, ಟೀಚರ್ ಇದ್ರೆ ಸ್ಟೂಡೆಂಟ್, ಸ್ಟೂಡೆಂಟ್ ಇದ್ರೆ ಟೀಚರ್, ಎರಡು ಇದು ಮಾತ್ರ ಎಲ್ಲವೂ ಕೂಡ ಇರಬೇಕು. ಇಲ್ಲ ಅಂತಂದ್ರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಕೋವಿಡ್ ಬಂದ ಸಂದರ್ಭದಲ್ಲಿ ಸುಮಾರು 105 ಕೋಟಿಯಷ್ಟು ಹಣನ ಬಿಡುಗಡೆ ಮಾಡಿ ಪ್ರೈವೇಟ್ ಟೀಚರ್ಸ್ 105 ಕೋಟಿ ಹಣ ಬಿಡುಗಡೆ ಮಾಡಿ 55,000 ರೂಪಾಯಿ ಪ್ರತಿ ಟೀಚರ್ ಸ್ಟೇಟಲ್ಲಿ 105 ಕೋಟಿ ಹಣ ಬಿಡುಗಡೆ ಮಾಡಿ. ನಂತರದ ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.